ಇಲ್ಲಿ ನೋಡಿ ಅಂತೆ, ಇದು ನಿಮಗೆ ಕೆಫೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ ತಾನೇ? ಯಾವ ಇವತ್ತು ಯಾವ ಒಂದು ಪ್ಲೇಸ್ಗೆ ಬಂದಿದ್ದೀನಿ ಅಂತ ಅಂದರೆ ಈಗ ಹೇಳಲ್ಲ, ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಇದೊಂಥರ ಹಾಂಟೆಡ್ ಪ್ಲೇಸು. ಹಾಂಟೆಡ್ ಅಂತಲೂ ಹೇಳೋಕ್ಕಾಗಲ್ಲ, ಒಂಥರ ಕ್ರೇಜಿಯಲ್ಲೇ ಕ್ರೇಜಿಯೆಸ್ಟ್ ಪ್ಲೇಸ್ ಇದು. ಇಲ್ಲಿ ಹೆಂಗಪ್ಪ ಅಂತ ಅಂದರೆ, ಇಲ್ಲಿ ಒಂದು ಸರಿ ಇದರೊಳಗಡೆ ಎಂಟರ್ ಆದರೆ ನಾನು ಬೆಂಗಳೂರಲ್ಲಿದ್ದೀನೋ ಅಥವಾ ಎಲ್ಲಾದರೂ ಮಲೆನಾಡು ಕಡೆಗೆ ಎಲ್ಲರೂ ಓಡೋಗ್ಬಿಟ್ನೋ ಅಂತ ನಿಮಗೆ ಸಡನ್ನಾಗಿ ಒಂದು ಸರಿ ನಿಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಒಬ್ಬೊಬ್ಬ ಇಲ್ಲಿ ನೋಡಿ ಕ್ಯಾಸೆಟ್ಗಳು. ಯೋ ಹೋ, ನಾ ಕ್ಯಾಸೆಟ್ ನೋಡ್ದೇ ಎಷ್ಟು ಟೈಮ್ ಆಗಿತ್ತು ಗೊತ್ತಾ? ವಾವ್, ಚೆನ್ನಾಗಿದೆ ನೋಡಿ. ವಾ, ನಿಜವಾಗ್ಲೂ ಒಂದು ಪೀಸ್ಫುಲ್ ಮನೆ ರೀತಿನೇ ನೋಡಿ. ಇಲ್ಲೆಲ್ಲ ಬಂದು ವರ್ಕ್ ಮಾಡ್ಕೊತಾರೆ ಆರಾಮಾಗಿ. ಲ್ಯಾಂಡ್ಲೈನ್, ರೇಡಿಯೋ, ಕಾಲದಲ್ಲೆಲ್ಲ ಮೊಬೈಲ್ ಇರಲಿಲ್ಲ. ನಾವು ಸ್ಕೂಲ್ ಟೈಮಲ್ಲೆಲ್ಲ ಏನಾದರೂ ಒಂದು ವರ್ಡ್ ಬಗ್ಗೆ ಮೀನಿಂಗ್ ಹುಡುಕಬೇಕಿತ್ತು ಅಂತೆಲ್ಲ ಅಂದರೆ ಪುಟ್ಟದೊಂದು ಡಿಕ್ಷನರಿನ ಯೂಸ್ ಮಾಡ್ತಿದ್ವಿ ಅಲ್ವಾ. ಆ ಡಿಕ್ಷನರಿ ನಮ್ಮ ಬ್ಯಾಗಲ್ಲೇ ಇಟ್ಕೊಂಡಿರ್ತೀವಿ. ಆ ಡಿಕ್ಷನರಿ ಇಲ್ಲಿನ ಒಂದು ಪುಟ್ಟ ಲೈಬ್ರರಿಯಲ್ಲಿದೆ ನೋಡಿ. ಖುಷಿ ಆಯಿತು ನೋಡಿ. ಇವಾಗಿನ ಮಕ್ಕಳಿಗೆ ಇದೆಲ್ಲ ಯೂಸ್ ಮಾಡಿ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಏನಾದರೂ ಒಂದು ವರ್ಡ್ಗೆ ಮೀನಿಂಗ್ ಗೊತ್ತಾಗಿಲ್ಲ ಅಂತಂದರೆ ಪಟ್ಟ ಗೂಗಲ್ ಮಾಡಿ ಸರ್ಚ್ ಮಾಡಿ ತಿಳ್ಕೊಂಡ್ಬಿಡ್ತಾರೆ. ಬಟ್ ಈ ಡಿಕ್ಷನರಿ ಎಷ್ಟು ಚೆಂದ ಗೊತ್ತಾ ಯೂಸ್ ಮಾಡೋದಿಗೆ, ಸಕ್ಕತ್ತಾಗುತ್ತೆ. ಬಟ್ಟೆ ಹೊಲಿಯೋ ಮಿಷಿನ್ ನೋಡಿ, ಇದನ್ನು ಕ್ಲಾತಲ್ಲಿ ಮಾಡ್ದಂಗಿದೆ. ಇಲ್ಲ 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 ಬಟ್ಟೆ ಹೊಲಿಯೋ ಮಿಷಿನ್ಗೆ ಈ ರೀತಿ ಚೆಂದ ಡೆಕೋರೇಟ್ ಮಾಡಿದ್ದಾರೆ. ಹೆಂಗೆ ನಾವೆಲ್ಲ ಮೇಕಪ್ ಮಾಡಿಕೊಂಡು ಸ್ವಲ್ಪ ಚೆಂದ ಕಾಣ್ತೀವೋ ಅದೇ ರೀತಿ ಬಟ್ಟೆ ಹೊಲಿಯೋ ಮಿಷಿನ್ಗೆ ಚೆಂದ ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಮೂವಿಲೆಲ್ಲ ಇರ್ತಾವಲ್ಲ ಒಂಥರ ವಿಚಿತ್ರವಾಗಿರೋ ಗೊಂಬೆಗಳು, ಇಲ್ಲಿದೆ. ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಕಣ್ಣು, ಮೂಗು, ಕಿವಿ, ಹೊಟ್ಟೆ ಎಕ್ಸೆಟ್ರಾ ಎಕ್ಸೆಟ್ರಾ ನೋಡಿ. ಎಷ್ಟೊಂದು ವಿಚಿತ್ರವಾಗಿರುತ್ತೆ. ಇಲ್ಲೊಂದು ಪೇಂಟಿಂಗ್ ಇದೆ ನೋಡಿ, ಹೆಂಗೆ ಡಿಫ್ರೆಂಟಾಗಿ ಮಾಡಿದಾರಲ್ವಾ. ಸೇಮ್ ಎಲ್ಲ ಕಡೆ ಒಂಥರ ಏನೋ ಒಂಥರ ಈ ಥರ ಮಾಡಿ ಅದನ್ನು ಹೈಲೈಟ್ ಮಾಡಿ ಈ ರೀತಿ ಮನುಷ್ಯ ಹುಡುಗನ ಹುಡುಗಿನ ಒಂದು ಅಂಬ್ರೆಲ್ಲ ಹಿಡ್ಕೊಂಡು ನಿಂತ್ಕೊಂಡಿರೋ ರೀತಿ. ಅಲ್ಲಿ ನೋಡಿ ಅಂತೆ, ಏನು ಕಾಣಿಸ್ತಿದೆ ಹೇಳಿ? ಸೀ ಹಾರ್ಸ್ ತಾನೇ? ಇನ್ನು ಬೆಂಗಳೂರವ್ರಿಗೆ ಈ ಹೂವೆಲ್ಲ ಸ್ಪೆಷಲ್ ಅನಿಸ್ಬೋದು, ಚಂದನೇ. ಬಟ್ ನಾವೆಲ್ಲ ಇದನ್ನು ನೋಡ್ತಾನೆ ಬೆಳೆದವರು. ಇಲ್ಲಿ ಬಂದಾದ್ಮೇಲೆ ನಂಗೆ ಹೆಂಗೆ ಅನ್ನಿಸ್ತಾ ಉಂಟು ಗೊತ್ತಾ? ಯಾವುದೋ ಒಂದು ಸ್ಕೇರಿ ಹೌಸು, ಹಾಂಟೆಡ್ ಪ್ಲೇಸ್ಗೂ ಬಂದು ಎಕ್ಸ್ಪ್ಲೋರ್ ಮಾಡೋ ರೀತಿ ಆಗ್ತಾ ಉಂಟು. ಎಂತಕ್ಕಂತಂದರೆ ನಾನು ನಿಮ್ಗೆ ಇನ್ನೂ ತೋರಿಸ್ತಾ ಹೋಗ್ತೀನಿ ಇಲ್ಲಿರುವಂಥ ಆ್ಯಂಟಿಕ್ ಪೀಸ್ಗಳಾಗಿರ್ಬೋದು. ಮತ್ತು ಇಲ್ಲಿ ಇವರು ರೆಡಿ ಮಾಡಿರುವಂಥ ರೀತಿ, ಇನ್ಫ್ರಾಸ್ಟ್ರಕ್ಚರು ಸೇಮ್ ಹಾಗೆ ಒಂಥರ ಭಯ ಫೀಲ್ ಕೊಡುತ್ತೆ. ನಾನು ಬೇರೆ ರಾತ್ರಿ ಬೇರೆ ಬಂದಿದ್ದೀನಿ ಅಂತೆ. ಒಂದ್ಸರಿ ಹಿಂಗೆ ನೋಡಿ ಹೆಂಗಿದೆ ಅಂತ. ಫುಲ್ ಕತ್ಲೆ ಇದು ಒಂಥರ ವಿಂಟೇಜ್ ಲುಕ್ಕು. ಯಪ್ಪ, ಲೈಟ್ಗಳೆಲ್ಲ ಜಾಸ್ತಿ ಏನಿಲ್ಲ ನೋಡಿ ಹೆಂಗಿದೆ ಅಂತ. ನಿಮಗೆ ವಿಡಿಯೋದಲ್ಲೇನೋ ಸ್ವಲ್ಪ ಖುಷಿಯಾಗಿ ಕಾಣ್ಬೋದೇನೋ, ಆದರೆ ನಾನು ಇಲ್ಲಿದ್ದೀನಲ್ಲ ಹೆಂಗೆ ಅನಿಸ್ತಾ ಉಂಟು ಗೊತ್ತಾ? ದಾಸವಾಳ ಗಿಡ, ಗುಲಾಬಿ ಗಿಡ, ಮಲ್ಲಿಗೆ ಗಿಡ, ಮಲ್ಲಿಗೆ ಬಳ್ಳಿ, ಪುಟ್ಟ ಗಿಡಗಳು ನೋಡಿ, ಇಷ್ಟೇ ಪುಟ್ಟಕ್ಕಿದೆ. ಇಲ್ಲಿ ಒಳಗಡೆ ಬಂದರೆ ಒಂದು ಪ್ಲೇಸಿಗಿಂತ ಇನ್ನೊಂದು ಪ್ಲೇಸು ಫುಲ್ಲು ಕತ್ಲೆ ಆಗಿದೆ. ಇಲ್ಲೊಂದು ಕಡೆ ಇದೆ ಒಂಥರ, ಇವಾಗ ಮನೆ ಹಿಂದೆ ಹಿತ್ಲಿರುತ್ತಲ್ವ ಕತ್ಲೆಯಲ್ಲಿ, ಹಂಗೆ ಇದೆ. ನೋಡೋಣ ಇಲ್ಲಿ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ. ಇಲ್ಲೂ ಕೂಡ ಫುಲ್ಲು ಗಿಡಗಳೇ ಇದೆ. ಅದು ನೋಡ್ರಿ ನೋಡಿ, ಇಲ್ಲೊಂದು ಕಡೆ ಇಲ್ಲಿ ಒಂದು ಜೋಕಾಲಿ ಆಡಬಹುದು. ಬಿದ್ದೋಗ್ಬಿಟ್ರೆ
ಬಿತ್ತೋದ್ರು ಕಷ್ಟ. ಅವಾಗ ಎಂಥದ್ದು ದೀಪಗಳೆಲ್ಲ ಬರ್ತಾಯಿತ್ತು ನೋಡಿ, ಸೀಮೆಎಣ್ಣೆ ದೀಪ ಬರ್ತಾಯಿತ್ತು. ಇನ್ನೊಂದು ರೀತಿ ನೋಡಿ, ಹಿಂಗೆ ಅದು ಟಚ್ ಮಾಡಲ್ಲ, ಟಚ್ ಮಾಡೋದು ಬೇಡ. ಇಲ್ಲಿ ನೋಡಿ ಅಂತೆ ಇವೆಲ್ಲ ದೀಪಗಳು, ಹಳೇ ಕಾಲದ ದೀಪಗಳು ನೋಡಿ, ಹಿಂಗೆಲ್ಲ ಇದೆ ಅಂತ. ಅಯ್ಯೋಯ್ಯೋ, ಇದು ನೋಡಿ ಆಟೋ ಪುಟ್ಟದು. ಯಾರು ಬಾಡಿಗೆ ಓಡಿಸ್ತೀರಾ ಅಂತಾರೆ, ಫ್ರೀಯಾಗಿ ಕೊಡಿಸ್ತೀನಿ ಬನ್ನಿರಿ. ಹಾಂ, ಇದು ಒಂದು ಲ್ಯಾಂಪ್ ಅನಿಸುತ್ತೆ, ಲ್ಯಾಂಪು ಏನೋ ಗೊತ್ತಿಲ್ಲ. ಇಲ್ಲೆಲ್ಲ ತೂತ ಇದೆ. ಇಲ್ಲಿ ನೋಡಿ, ಓ ಏನೇನೆಲ್ಲ ಇದೆಯಪ್ಪ ನೋಡಿ. ನಿಜವಾಗ್ಲೂ ನಾನು ಹೇಳ, ನನಗೆ ಎಲ್ಲೋ ಬೆಂಗಳೂರಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾನೇ ಇಲ್ಲ. ನನಗೆ ಯಾವುದೋ ಒಂದು ರಿಲೇಷನ್ ಮನೆಗೆ, ನಮ್ಮೂರು ಸೈಡಲ್ಲಿ, ಮಲೆನಾಡು ಚಿಕ್ಕಮಂಗ್ಳೂರು ಆ ಸೈಡಲ್ಲಿ ಯಾವುದೋ ಒಂದು ರಿಲೇಷನ್ ಮನೆಗೆ ಹೋಗಿದ್ದೀನೇನೋ, ಆ ಮನೇಲಿ ಇಲ್ಲೆಲ್ಲ ಚೆಂದ ಗಾರ್ಡನಿಂಗ್ ಮಾಡಿದ್ದಾರೇನೋ ಅಂತ ಅನ್ನಿಸ್ತಿದೆ ನೋಡಿ. ಇಲ್ಲಿ ಎಷ್ಟು ಆರಾಮಾಗಿರ್ಬೋದು ಗೊತ್ತಾ. ತೆಂಗಿನಕಾಯಿದು ಚಿಪ್ಪು ಒಳಗಡೆ ನೋಡಿ ಈ ರೀತಿ ಕ್ರಿಯೇಟಿವ್ ಆಗಿ ಹಗ್ಗ ಎಲ್ಲ ಸುತ್ತಿ ಮೇಲ್ಗಡೆ ಪ್ಲ್ಯಾಂಟಿಂಗ್ ಮಾಡ್ಕೊಂಡಿರೋದು ನೋಡಿ, ಚೆನ್ನಾಗಿದೆ. ಇದು ಬಿದ್ರು ಅಥವಾ ಓಟೆ? ನನಗೆ ಯಾಕೋ ಓಟೆ ಅನ್ನಿಸ್ತಿದೆ. ನಿಧಾನಕ್ಕೆ ನೀವು ಆಂಗಲ್ ಚೇಂಜ್ ಮಾಡಬೇಕು, ಪಟ್ಟ ತಿರ್ಗಿಸಿದ್ರೆ ಚೆನ್ನಾಗಿರಲ್ಲ. ಇದೆ ನೋಡಿ ಅಂತೆ. ಇದು ನಿಮಗೆ ಕೆಫೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ ತಾನೇ? ಯಾವುದೋ ಒಂದು ಕಾಡೊಳಗಡೆನೋ ಅಥವಾ ತೋಟದೊಳಗಡೆನೋ ಇರಂಗೆ ಕಾಣಿಸುತ್ತೆ ನಿಮಗೆ. ಎಷ್ಟು ಸಖತ್ತಾಗಿದೆ ನೋಡಿ. ಡೋರೆಮಾನ್, ನೀವು ಯಾವತ್ತಾರು ಟಾಯ್ಲೆಟಲ್ಲಿ ಗಿಡ ಬೆಳೆಸಿದ್ದೀರಾ? ನೋಡಿ, ಟಾಯ್ಲೆಟಲ್ಲೂ ಹೂವಿನ ಗಿಡ ಬೆಳೆಸಿದ್ದಾರೆ. ಅಯ್ಯಯ್ಯೋ ಚೀಚಿ. ಓಹೋ ಹೋ ಹೋ ಹೋ, ನೋಡ್ರಪ್ಪ ನೋಡ್ರಿ, ಇದು ಏನರಿಂದ ಮಾಡಿದ್ದಾರೆ ನೋಡಿ. ಇಲ್ಲೊಂದೊಂಥರ ಬಟ್ಟೆಯಿಂದ ಮಾಡಿದ್ದಾರೆ. ಇವಳು ಏನಪ್ಪ ಎಣ್ಣೆ ಕುಡಿತಿದ್ದಾಳೆ ಅಂತ ಅನ್ಕೊತಿದ್ದೀರಾ? ಎಣ್ಣೆ ಅಲ್ಲ, ಇದು ಇಲ್ಲಿಯ ಸ್ಪೆಷಾಲಿಟಿನೇ ಈ ರೀತಿ. ನೀರು ಹೀಗೆ ಕೊಡ್ತಾರೆ, ಚಂದದೊಂದು ಗ್ಲಾಸ್ ಕೊಡ್ತಾರೆ, ಮತ್ತು ನೀವೇನು ಆರ್ಡರ್ ಮಾಡ್ತೀರೋ ಅದನ್ನು ತಗೊಬಂದು ಕೊಡ್ತಾರೆ. ಗ್ಲಾಸು ನೋಡಿ, ಇದು ಮಣ್ಣಿಂದು ಗ್ಲಾಸು. ಇದು ಇರುವಂಥದ್ದು ಎಲ್ಲಿ ಗೊತ್ತಾ? ಮಹಾಲಕ್ಷ್ಮಿ ಲೇಔಟಿಂದ ಜಸ್ಟ್ 4 ಮಿನಿಟ್ಸ್ ಅಷ್ಟೇ. ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅಂತ ಇನ್ ಕೇಸ್ ನಿಮಗೆ ಒಂದು ವೇಳೆ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟಲ್ಲಿ ಒಂದು ಟೆಕ್ಸ್ಟ್ ಹಾಕಿ ಲೊಕೇಶನ್ ಪ್ಲೇಸ್ ಅಂತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹೇಗೆ ಹೋಗೋದು ಅಂತ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರೋಣ. ನೋಡ್ತಾ ಇರಿ ಅನು ಲವ್ಸ್.